ನಮಸ್ಕಾರ. ಬ್ಯಾಂಕಿಂಗ್ ಬುಕ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಿನ್ನೆ ದಿನ ಡಿಪಾರ್ಟ್ಮೆಂಟ್ ಆಫ್ ಫೈನಾನ್ಸ್ ಆ್ಯಂಡ್ ಸರ್ವಿಸ್ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ವತಿಯಿಂದ ಒಂದು ಸರ್ಕ್ಯುಲರ್ ಬಂದಿತ್ತು. ಆ ಸರ್ಕ್ಯುಲರಲ್ಲಿ 2026ರಲ್ಲಿ ಏನು ಬ್ಯಾಂಕ್ ರಿಲೇಟೆಡ್ ಎಕ್ಸಾಮ್ ನಡೀತಾವಲ್ಲ ಅದರ ಬಗ್ಗೆ ಕೆಲವೊಂದು ವಿಷಯಗಳ ಮೇಲೆ ಡಿಟೇಲ್ ಆಗಿ ಡಿಸ್ಕಸ್ ಮಾಡಲಾಗಿತ್ತು. ಅದೇ ನಿಮ್ಮ ಎದುರುಗಡೆ ಕಾಣಿಸ್ತಿರ್ತಕ್ಕಂಥ ಸರ್ಕ್ಯುಲರ್. ಅದರ ಟ್ರಾನ್ಸ್ಲೇಷನ್ ಇಲ್ಲಿ ಕನ್ನಡದಲ್ಲಿದೆ. ಇದಕ್ಕಿಂತ ಮೊದಲು ನಾವು ಐ ಬಿ ಪಿ ಎಸ್ ಎಲ್ಲ ಬ್ಯಾಂಕ್ ಎಕ್ಸಾಮ್ ಕಂಡಕ್ಟ್ ಮಾಡುತ್ತೆ. IBPS ವತಿಯಿಂದನೇ ಹಲವಾರು SBI ಆಗಿರಲಿ, RRB ಆಗಿರಲಿ, IBPS ಎಕ್ಸಾಮ್ ಆಗಿರಲಿ, ಆಮೇಲೆ ಉಳಿದ ಕೆಲವೊಂದು ಬ್ಯಾಂಕ್ ರಿಲೇಟೆಡ್ ಎಕ್ಸಾಮ್ಸ್ಗಳಾಗಿರಲಿ IBPS ಕಂಡಕ್ಟ್ ಮಾಡುತ್ತೆ. ಆ ಎಕ್ಸಾಮ್ಸ್ಗಳ ಹೆಂಗಾಗ್ತಿತ್ತು ಅಂದರೆ, ಮೊದಲು RRB ಎಕ್ಸಾಮ್ ನಡೀತಿತ್ತು. ಅದಾದ ನಂತರ IBPS ಎಕ್ಸಾಮ್ ನಡೀತಿದ್ವು. RRB ಆದ ನಂತರ RRB ಕ್ಲರ್ಕ್ ಮತ್ತು RRB PO ಆದ ನಂತರ IBPS ಕ್ಲರ್ಕ್ ಮತ್ತು IBPS PO ಮುಗಿತಿತ್ತು. ಅದಾದ ನಂತರ SBI ಕ್ಲರ್ಕ್, SBI PO ಎಕ್ಸಾಮ್ಗಳಾಗ್ತಿದ್ವು. ಇದರಿಂದ RRBಯಲ್ಲಿ ಸೆಲೆಕ್ಷನ್ ಆದ ಹುಡುಗರು RRB PO ಆದ ನಂತರ ಅವರು RRB PO ಆಗಿರ್ತಾರೆ. ಒಳ್ಳೆ ವಾಪಸ್ ಅವರು IBPS PO ಕೂಡ ಬರೀತಾರೆ. IBPS PO ಕ್ಲಿಯರ್ ಆಯ್ತಂದರೆ RRB POನ ಬಿಟ್ಟು IBPS POಕ್ಕೆ ಹೋಗ್ತಾರೆ. ಇದರಿಂದ ಏನಾಗುತ್ತೆ, ಅಲ್ಲಿ RRB POದ ಒಂದು ವೇಕೆನ್ಸಿ ಅನ್ನೋದು ಖಾಲಿ ಉಳಿತೈತೆ. ಅದು ಮತ್ತು ನೆಕ್ಸ್ಟ್ ಇಯರ್ ಮಟ್ಟ ಆ ಬ್ಯಾಂಕಲ್ಲಿ ವರ್ಕ್ ಮಾಡ್ತಿರ್ತಕ್ಕಂಥ ಬೇರೆ ಪರ್ಸನ್ಸ್ಗಳ ಮೇಲೆ ಜಾಸ್ತಿ ಬರ್ಡನ್ ಹಾಕಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಂದರೆ ನೆಕ್ಸ್ಟ್ ರಿಕ್ರೂಟ್ಮೆಂಟ್ ಬರೋ ಮಟ್ಟ ಆ ಪ್ಲೇಸ್ ಖಾಲಿನೇ ಇರುತ್ತೆ. ಅದಕ್ಕೋಸ್ಕರ ಅದನ್ನು ಇದು ಮಾಡೋಕ್ಕೋಸ್ಕರ ಇದೇ ಯಾವುದು ನಮ್ಮದು ಇಂಡಿಯನ್ ಬ್ಯಾಂಕ್ ಅಸೋಸಿಯೇಷನ್ ಐತಲ್ಲ ಅದರ ವತಿಯಿಂದ ಮತ್ತು ಡಿಪಾರ್ಟ್ಮೆಂಟ್ ಆಫ್ ಫೈನಾನ್ಸ್ ಸರ್ವಿಸ್ ಇವೆರಡು ಸೇರಿಸಿ ಒಂದು ಸರ್ಕ್ಯುಲರ್ ರಿಲೀಸ್ ಮಾಡಿರೋದು. ಇನ್ಮೇಲೆ ಈ ಸರ್ಕ್ಯುಲರಲ್ಲಿ ಏನು ಕೊಟ್ಟಿದ್ದಾರೆ, ಆಮೇಲೆ ಏನೇನು ಚೇಂಜಸ್ ಆಗಿದೆ ಅಂತೇಳಿ ನೋಡೋಣ. ಇವಾಗ ಇಲ್ಲಿ ಯಾವಕ್ಕೋಸ್ಕರ ಮಾಡಿದ್ರೆ ಇದು ಅಂತಂದರೆ, ಈ ಸರ್ಕ್ಯುಲರ್ ಎದಕ್ಕೆ ಬಂತಂದ್ರೆ, ನೇಮಕಾತಿಯ ಪರಿಷ್ಕೃತ ವ್ಯವಸ್ಥೆಯನ್ನು ಅನುಕ್ರಮವಾಗಿ ಅಭ್ಯರ್ಥಿಗಳಿಗೆ ಆದ್ಯತೆಯ ಆಯ್ಕೆ ಮತ್ತು ಉತ್ತಮ ಮಾಹಿತಿಯ ಆಧಾರದ ಮೇಲೆ ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ. ಇದರಿಂದ ಏನೇನು ಆಗ್ತೈತಿ, ಒಂದು ನೇಮಕಾತಿಯ ಸ್ಥಿರತೆ ಉಳಿತೈತಿ, ಉದ್ಯಮದ ಸವಕಳಿ ಅಂದರೆ ಅಟ್ರಿಷನ್, ಬೇರೆ ಬ್ಯಾಂಕಿಂದ ಬೇರೆ ಬ್ಯಾಂಕಿಗೆ ಈ ಥರ ಜಂಪ್ ಆಗೋದು ಉಳಿತೈತೆ. ಆಮೇಲೆ ಇದು ಅವರ ಏನು ಹುಡುಗರದ್ದು ಯಾರು ಕಾಂಪಿಟೇಟಿವ್ ಎಕ್ಸಾಮ್ಗೆ ಇದು ಮಾಡ್ತಿರ್ತಾರಲ್ಲ ಪ್ರಿಪೇರ್, ಅವರ ಇದರ ಅನುಗುಣವಾಗಿ ಅವರ ನಾಲೆಜ್ ಅನುಗುಣವಾಗಿ ಅವರಿಗೆ ಸೆಲೆಕ್ಷನಲ್ಲಿ ಈಸಿ ಆಗಲಿ ಅಂತೇಳಿ ಇದು ಬಂದಿರೋದು. ಇದರಲ್ಲಿ ಏನೇನು ಮೇಜರ್ ಚೇಂಜಸ್ ಆಗಿದೆ ಅಂತಂದರೆ, ಮೊದಲು ಯಾವ ರೀತಿ ಎಕ್ಸಾಮ್ ನಡೀತಿದ್ದು, ಆಮೇಲೆ ಈ ಚೇಂಜಸ್ ಆದಮೇಲೆ 2026ರ ಒಂದು ಕ್ಯಾಲೆಂಡರ್ ಇಯರಲ್ಲಿ ಯಾವ ರೀತಿ ಎಕ್ಸಾಮ್ ನಡೀತವೆ ಅಂತೇಳಿ ನೋಡೋಣ. ಮೊದಲು RRB ಎಕ್ಸಾಮ್ಗಳು ಆಗ್ತಿದ್ವು. ಮೊದಲು RRB ಎಕ್ಸಾಮ್ಸ್ ಆಗಸ್ಟ್ ಅಲ್ಲಿ ಸ್ಟಾರ್ಟ್ ಆಗ್ತಿದ್ವು. ಆಗಸ್ಟ್ RRB ಎಕ್ಸಾಮ್ ಮೊದಲು. ಆದ ನಂತರ ನೆಕ್ಸ್ಟ್ IBPS ಎಕ್ಸಾಮ್ಸ್, IBPS PO ಆರ್ IBPS ಕ್ಲರ್ಕ್. ಇಲ್ಲಿ RRB PO ಮತ್ತು RRB ಕ್ಲರ್ಕ್ ಇವೆರಡು ಆಗಸ್ಟ್ ಅಲ್ಲಿ ಸ್ಟಾರ್ಟ್ ಆಗ್ತಿತ್ತು ಇದರ ಸೈಕಲ್. ಇದು RRBದು IBPS PO ಮತ್ತು IBPS ಕ್ಲರ್ಕ್ ಇದು ಯಾವಾಗ ಸ್ಟಾರ್ಟ್ ಆಗ್ತಿತ್ತು, ಸೆಪ್ಟೆಂಬರ್ ಅಕ್ಟೋಬರಿಂದ ಡಿಸೆಂಬರ್ವರೆಗೂ ಇವೆರಡು IBPS PO ಮತ್ತು IBPS ಕ್ಲರ್ಕ್ದು ಮುಗಿತಿತ್ತು. ಆಮೇಲೆ ಡಿಸೆಂಬರ್ ಜನವರಿಯಲ್ಲಿ ಇದರದ್ದು SBI PO ಮತ್ತು SBI ಕ್ಲರ್ಕ್ದು ನೋಟಿಫಿಕೇಷನ್ ಬಂದು ಫೆಬ್ರವರಿ ಮಾರ್ಚ್ ಒಳಗಡೆ SBI PO SBI ಕ್ಲರ್ಕ್ ಮುಗೀತಿತ್ತು. ಇದರಿಂದ ಏನಾಗ್ತಿತ್ತು, RRBಯಲ್ಲಿ ಸೆಲೆಕ್ಟ್ ಆಗಿರೋ ಹುಡುಗರು IBPS ಎಕ್ಸಾಮ್ ಕೊಡ್ತಿದ್ರು. IBPSಲ್ಲಿ ಸೆಲೆಕ್ಟ್ ಆದ ನಂತರ RRB ಬಿಟ್ಟು IBPS POಗೆ ಬರ್ತಿದ್ರು. IBPS POದಲ್ಲಿ ಸೆಲೆಕ್ಟ್ ಆಗಿರೋ ಹುಡುಗರು SBI PO ಬರ್ತಿದ್ರು. IBPS PO ಬಿಟ್ಟು ವಾಪಸ್ ಮತ್ತೆ SBI POಗೆ ಹೋಗ್ತಿದ್ರು. ಇದರಿಂದ ಇಲ್ಲಿ ಖಾಲಿ ಪ್ಲೇಸ್ ಉಳಿತಿದ್ದು, ಇಲ್ಲಿ ಖಾಲಿ ಪ್ಲೇಸ್ ಉಳಿತಿದ್ದು. ಅದನ್ನು ತುಂಬಲು ಮತ್ತು ನೆಕ್ಸ್ಟ್ ಇಯರ್ ಸರ್ಕಲಿಗೆ ಬೇಕಾಗ್ತಿತ್ತು. ಮತ್ತು ಎಕ್ಸಾಮ್ ನಡೆಸಬೇಕು, ಅದು ಮತ್ತೊಂದು ವರ್ಷ ಖಾಲಿನೇ ಇರ್ತಿತ್ತು ಆ ಪ್ಲೇಸ್. ಮತ್ತು ಮುಂದಿನ ವರ್ಷ ಅದೇ ರೀತಿ ಆಗ್ತಿತ್ತು ಅದು. ಇದರಿಂದ ಬ್ಯಾಂಕಲ್ಲಿ ಸ್ಟ್ರೆಸ್ ಜಾಸ್ತಿ ಆಗ್ತಿತ್ತು, ಎಂಪ್ಲಾಯೀಸ್ಗಳು ಕಡಿಮೆ ಆಗೋದು, ಈ ರೀತಿ ಆಗೋದ್ರಿಂದ ಈ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅಂದರೆ ಇದು ನಮ್ಮದು ಡಿಪಾರ್ಟ್ಮೆಂಟ್ ಆಫ್ ಫೈನಾನ್ಸ್ ಸರ್ವಿಸ್ ಮತ್ತು ಇಂಡಿಯನ್ ಬ್ಯಾಂಕ್ ಅಸೋಸಿಯೇಷನ್ ಎರಡು ಜನ ಸೇರಿಸಿ ಈ ಹೊಸ ಒಂದು ಸರ್ಕ್ಯುಲರ್ ರಿಲೀಸ್ ಮಾಡಿರೋದು. ಇದ್ರ ಪ್ರಕಾರ ಇನ್ಮೇಲೆ ಎಕ್ಸಾಮ್ ಯಾವ ರೀತಿ ನಡೀತೈತೆ, ಇದ್ರ ಪ್ರಕಾರ ಮೊದಲು SBI ಎಕ್ಸಾಮ್ ನಡೀತಾವೆ. SBI ಎಕ್ಸಾಮ್ ಮೊದಲು ನಡೀತೈತೆ. SBI ಇದು PO ಫಸ್ಟ್ ಎಕ್ಸಾಮ್ ಆಗುತ್ತೆ. ನೆಕ್ಸ್ಟ್ ಇಯರ್ 2026ರ ವರ್ಷದ ಏನು ಎಕ್ಸಾಮ್ಸ್ಗಳು ಸ್ಟಾರ್ಟ್ ಆಗ್ತಾವಲ್ಲ, ಮೊದಲು SBI PO ಎಕ್ಸಾಮ್ ನಡೆಯುತ್ತೆ. ಅದಾದ ನಂತರ ಸೆಕೆಂಡ್ ಎಕ್ಸಾಮ್ SBI ಕ್ಲರ್ಕ್ ಎಕ್ಸಾಮ್ ನಡೀತೈತೆ. ಅದಾದ ನಂತರ SBI ಆದ ನಂತರ IBPS PO ಎಕ್ಸಾಮ್ ನಡೀತೈತೆ ಫಸ್ಟ್. ಅಂದರೆ ಇದು ಥರ್ಡ್ ಎಕ್ಸಾಮ್. ನೆಕ್ಸ್ಟ್ 2026ರ ಮೂರನೇ ಎಕ್ಸಾಮ್ IBPS PO ಆಗಿರುತ್ತೆ. ನಾಲ್ಕನೇ ಎಕ್ಸಾಮ್ IBPS ಕ್ಲರ್ಕ್ ಆಗಿರುತ್ತೆ. ಅದಾದ ನಂತರ ನೆಕ್ಸ್ಟ್ ನಡೆಯೋದು RRB ಎಕ್ಸಾಮ್ಸ್ಗಳು. ಮೊದಲು ಅಂದರೆ ಇದು ಫಿಫ್ತ್ ಆಯಿತು. ಇವಾಗ ಫಿಫ್ತ್ ಎಕ್ಸಾಮ್ ಯಾವುದು ನಡೀತೈತೆ 2026ರಲ್ಲಿ RRB PO. ಸಿಕ್ಸ್ತ್ ಎಕ್ಸಾಮ್ ಯಾವುದು ನಡೀತೈತೆ IBPS ವತಿಯಿಂದ RRB ಕ್ಲರ್ಕ್. ಇದ್ರ ಮಧ್ಯೆ ಬೇರೆ IBPS ರಿಲೇಟೆಡ್ ಪ್ರೈವೇಟ್ ಬ್ಯಾಂಕ್ದಾಗಿರಲಿ, ಕೆಲವೊಂದು LBOs ಎಕ್ಸಾಮ್ಸ್ಗಳು, CBO ಎಕ್ಸಾಮ್ಗಳು, ಅವೆಲ್ಲ ಬೇರೆ ಬೇರೆ ಎಕ್ಸಾಮ್ಸ್ಗಳು ಅವು ಮಧ್ಯೆ ಬಂದು ಹೋಗ್ತವೆ. ಬಟ್ ಈ 6 ಎಕ್ಸಾಮ್ಗಳು ಇದೇ ಸೀರೀಸಲ್ಲಿ ನಡೀತೈತೆ. ಫಸ್ಟ್ SBI PO, ಆಮೇಲೆ SBI ಕ್ಲರ್ಕ್,
ಅದಂತರ IBPS PO, ಆಮೇಲೆ IBPS ಕ್ಲರ್ಕ್, ಆಮೇಲೆ RRB PO, ಆಮೇಲೆ RRB ಕ್ಲರ್ಕ್. ಇದರಿಂದ ಏನಾಗುತ್ತೆ, ಒಂದು ಟಾಪ್ ಸ್ಟೂಡೆಂಟ್ಸ್ಗಳು ಏನು ಕರೆಕ್ಟಾಗಿ ಅಂದರೆ ಸ್ವಲ್ಪ ಹೈ ಲೆವೆಲಲ್ಲಿ ಪ್ರಿಪ್ರೇಷನ್ ಮಾಡಿರ್ತಾರಲ್ಲ ಅವರೆಲ್ಲರೂ SBI POದಲ್ಲಿ ಸೆಲೆಕ್ಟ್ ಆದ ನಂತರ ಮತ್ತು ಸ್ವಲ್ಪ ಕಾಂಪಿಟೇಷನ್ IBPS POದಲ್ಲಿ ಕಡಿಮೆ ಆಗುತ್ತೆ. ಅದರಿಂದ IBPS POದಲ್ಲಿ ಕೆಲವೊಂದು ಹುಡುಗರು ಸೆಲೆಕ್ಟ್ ಆದ ನಂತರ RRB POದಲ್ಲಿ ಇನ್ನೂ ಸ್ವಲ್ಪ ಕಾಂಪಿಟೇಷನ್ ಕಡಿಮೆ ಆಗುತ್ತೆ. ಇದರಿಂದ ಸ್ಟೂಡೆಂಟ್ಸ್ಗೂ ಹೆಲ್ಪ್ ಆಗುತ್ತೆ, ಆಮೇಲೆ ಬ್ಯಾಂಕ್ಸಲ್ಲಿ ವರ್ಕ್ ಮಾಡ್ತಿರೋ ಎಲ್ಲ ಸ್ಟಾಫ್ಸ್ಗೂ ಹೆಲ್ಪ್ ಆಗುತ್ತೆ, ಬ್ಯಾಂಕ್ಗಳಿಗೂ ಇದು ಟೆನ್ಷನ್ ಕಡಿಮೆ ಆಗುತ್ತೆ. ಪ್ರತಿ ವರ್ಷ ಆಗಿರೋ ಸ್ಟೂಡೆಂಟ್ಸ್ಗಳಿಗೆ ರಿಟರ್ನ್ ವಾಪಸ್ ಏನು ಇದು ಆಗ್ತಿರ್ತೈತಿಲ್ಲ ಎಕ್ಸಾಮ್ ನಡೆಸೋದು, ಇದು ಬ್ಯಾಂಕ್ಸ್ಗಳಿಗೂ ಕೂಡ ಸ್ವಲ್ಪ ಡಿಫಿಕಲ್ಟ್ ಆಗಿರ್ತೈತೆ. ಅದಕ್ಕೋಸ್ಕರ ಇದನ್ನು ತೊಗೊಂಬಂದಿರೋದು. ಇದ್ರ ಪ್ರಕಾರ ಆಲ್ರೆಡಿ SBI PO. ಆಮೇಲೆ ಇನ್ನೊಂದು ಚೇಂಜ್ ಏನಾಗೈತೆ ಅಂತಂದರೆ, ಇನ್ನು ಮುಂದೆ IBPS ವತಿಯಿಂದ ನಡೆಯುವ ಎಲ್ಲ ಎಕ್ಸಾಮ್ಗಳು, IBPS ವತಿಯಿಂದ ನಡೆಯುವ ಈ 6 ಎಕ್ಸಾಮ್ಸ್ಗಳು ಏನಿದಾವಲ್ಲ, ಈ 6 ಎಕ್ಸಾಮ್ಸ್ದು ಪ್ರತಿಯೊಂದರದ್ದು ಆನ್ಸರ್ ಕೀ ಏನು ಮಾಡ್ತೈತೆ IBPS ಇನ್ಮೇಲೆ ರಿಲೀಸ್ ಮಾಡುತ್ತೆ. ಪ್ರತಿಯೊಂದರದ್ದು ಆನ್ಸರ್ ಕೀ ಇನ್ಮೇಲೆ ನಮಗೆ ಸಿಗ್ತೈತಿ. ನಾವು ಬರೆದಿರ್ತಕ್ಕಂಥ ಪ್ರತಿ ಕ್ವಶನ್ಸ್ದು ಆನ್ಸರ್ ಕೀ IBPS ಇನ್ಮೇಲೆ ರಿಲೀಸ್ ಮಾಡುತ್ತೆ. ಪ್ರತಿ ಪ್ರಿಲಿಮ್ಸ್ದಾಗಿರಲಿ ಮೇನ್ಸ್ದಾಗಿರಲಿ ಆನ್ಸರ್ ಕೀ ಇನ್ಮೇಲೆ ಈ ವರ್ಷದಲ್ಲ 2026 ಸರ್ಕಲಿಂದ ಆನ್ಸರ್ ಕೀಯನ್ನು ರಿಲೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ IBPS. ಮುಂದೆ ಏನು ನಡೀತೈತಿಲ್ಲ ಎಕ್ಸಾಮ್, ಅದು ಇವಾಗ ಫಸ್ಟ್ SBI PO ಎಕ್ಸಾಮ್ ನಡೀತೈತೆ, ಅದರದ್ದು ಆನ್ಸರ್ ಕೀ ಮೊದಲು ಬರೋದು. ಈ ರೀತಿ ಆನ್ಸರ್ ಕೀ ರಿಲೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇಲ್ಲಿವರೆಗೂ ಆ ಕ್ವಶನ್ಸ್ಗಳೇ ಗೊತ್ತಾಗ್ತಿರಲಿಲ್ಲ. IBPS ಯಾವ ಕ್ವಶನ್ಸ್ ಕೇಳ್ತು, IBPSದು ಕ್ವಶನ್ಸ್ಗಳು ಒಂದು ಔಟ್ ಆಗ್ತಿರಲಿಲ್ಲ. ಆಮೇಲೆ ಯಾವ ಕ್ವಶನ್ಸ್ ನಾವು ಏನು ಆನ್ಸರ್ ಬರೆದಿರ್ತೀವಿ ಅದರ ಆನ್ಸರು ನಮ್ಗೆ ಗೊತ್ತಾಗ್ತಿರಲಿಲ್ಲ. ಬರೀ ರಿಸಲ್ಟ್ ನೋಡೋದು, ಸ್ಕೋರ್ ನೋಡೋದು ಅಷ್ಟೇ ಆಗಿತ್ತು. ಇನ್ಮೇಲೆ ಆನ್ಸರ್ ಕೀ ಕೂಡ ರಿಲೀಸ್ ಆಗುತ್ತೆ IBPS ವತಿಯಿಂದ. ಓಕೆ, ಇದೊಂದು ಮೇಜರ್ ಚೇಂಜ್. ಆಮೇಲೆ ಈ 2026 ಸರ್ಕ್ಯುಲರ್ ಪ್ರಕಾರ ಆಲ್ರೆಡಿ SBI ಒಂದು ನೋಟಿಫಿಕೇಷನ್, SBI ವತಿಯಿಂದ ಒಂದು ಇದು ಬಂದಿದೆ, ಸರ್ಕ್ಯುಲರ್ ಬಂದಿದೆ. ಬಿಸ್ನೆಸ್ ಲೈನ್ ಅಂತೇಳಿ ಒಂದು ದ ಹಿಂದಿಯವ್ರದ್ದು ಇದು ಐತಿ, ಇದು ವೆಬ್ಸೈಟ್. ಅಲ್ಲಿ ಒಂದು ನಮ್ಮ SBIದು ಚೇರ್ಮನ್ ಆಗಿರ್ತಕ್ಕಂಥವ್ರು SBI ಏನು ಮಾಡ್ತೈತೆ, ನೆಕ್ಸ್ಟ್ 2026 ಫೈನಾನ್ಷಿಯಲ್ ಇಯರಲ್ಲಿ 16,000 ಒಟ್ಟು ವೇಕೆನ್ಸಿಯನ್ನು ಕರೀಲಾಗತ್ತೆ SBI ವತಿಯಿಂದ. ಆ 16,000ರಲ್ಲಿ ಇದು ಸರ್ಕಲ್ ಬೇಸ್ಡ್ ಆಫೀಸರ್ಸ್ ಆಗಿರ್ತಾರೆ, ಅದರಲ್ಲಿ SBI PO ಆಗಿರ್ತಾರೆ, SBI ಕ್ಲರ್ಕ್ ಆಗಿರ್ತಾರೆ. ಈ ಒಟ್ಟು 3 ಹುದ್ದೆಗಳಿಗೆ, ಆಮೇಲೆ ಇನ್ನೂ ಕೆಲವೊಂದು ಹುದ್ದೆಗಳು ಎಕ್ಸ್ ಅನ್ಕೊಳ್ಳೋಣ, ಯಾವುದೋ ಒಂದು ಹುದ್ದೆಗಳು, ಈ ಅಷ್ಟು ಹುದ್ದೆಗಳಿಗೆ ಒಟ್ಟು 16,000 ಜನರನ್ನು ಹೈಯರ್ ಮಾಡುತ್ತೆ SBI ಅಂತೇಳಿ ಆಲ್ರೆಡಿ SBI ಚೇರ್ಮನ್ ಅವರು ಹೇಳಿದ್ದಾರೆ. ಇದರಲ್ಲಿ ಮ್ಯಾಕ್ಸ್ ಅಂದರೆ 2,000 ಏನಾಗಿರ್ತವೆ SBI ಸರ್ಕಲ್ ಬೇಸ್ಡ್ ಆಫೀಸರ್ ಅಂತೇಳಿ. ಇದು SCPO, ಇದು SBI ಬರೆದಿರೋದು ಸರ್ಕಲ್ ಬೇಸ್ಡ್ ಆಫೀಸರ್ ಅಂತ. ಇದೊಂದು 2,000 ಅಪ್ರಾಕ್ಸಿಮೇಟ್ಲಿ. ಇದು 1,500ರಿಂದ 2,000, ಇದಕ್ಕೂ 2,000 ಅಂದ್ಕೊಡ್ರಿ. ಇದು 1,000 ಯಾವುದೋ ಬೇರೆ ವೇಕೆನ್ಸಿ ತೆಗೆದ್ರೆ SBI ಅಂತ ಅಂದ್ಕೊಡ್ರಿ. ಈ ಒಟ್ಟು 5,000 ಹೋದರೆ 10,000 ವೇಕೆನ್ಸಿಗಳು SBI ಕ್ಲರ್ಕ್ ಇರ್ತವೆ. SBI ಕ್ಲರ್ಕ್ಸ್ದು ಒಟ್ಟು 10,000. ಇದು ಆಲ್ ಓವರ್ ಇಂಡಿಯಾ ವೇಕೆನ್ಸಿ 10,000. ಇದರಲ್ಲಿ ಇದು ನಮ್ಮ ಕರ್ನಾಟಕ ಸ್ಟೇಟಲ್ಲೇ ಇದರದ್ದು ಪೋಸ್ಟಿಂಗ್ ಆಗುತ್ತೆ. ಇದರದ್ದು ಬೇರೆ ಕಡೆ ಹೋಗಂಗಿಲ್ಲ ಪೋಸ್ಟಿಂಗ್. SBI ಕ್ಲರ್ಕ್ದು ಕರ್ನಾಟಕದ ಹೋದ ವರ್ಷ ಬಂದಿರೋದು 500 ವೇಕೆನ್ಸಿ. ಅದಕ್ಕಿಂತ ಮೊದಲು ಬಂದಿರೋದು ಒಟ್ಟು 75ರಿಂದ 50 ವೇಕೆನ್ಸಿ, ಜಸ್ಟ್ 50 ವೇಕೆನ್ಸಿ. ಬಟ್ ಹೋದ ವರ್ಷ ಬಂದಿರೋದು 500 ವೇಕೆನ್ಸಿ. ಇನ್ನು 2026ರಲ್ಲಿ ಅಪ್ರಾಕ್ಸಿಮೇಟ್ಲಿ 500 ಟು ಒಂದು 800 ಮಟ್ಟ ವೇಕೆನ್ಸಿ ಬರ್ಬೋದು ಈ ಸತಿ ನೆಕ್ಸ್ಟ್ ಕರ್ನಾಟಕಕ್ಕೆ SBI ವತಿಯಿಂದ. ಇವ್ರು ಏನು 16,000 ವೇಕೆನ್ಸಿಯನ್ನು ಹೈಯರ್ ಮಾಡ್ತೀನಿ ಅಂತ ಹೇಳಿರೋದು ಇದ್ರ ಪ್ರಕಾರ. ಆಲ್ರೆಡಿ ಇವಾಗ SBI PO ಫಸ್ಟ್ ಎಕ್ಸಾಮ್ ನಡೀತೈತೆ ಅಂತ ಹೇಳಿದ್ದಾನೆ. SBI PO ಮತ್ತು SBI ಕ್ಲರ್ಕ್ ನೋಟಿಫಿಕೇಷನ್ ಮೊದಲು ಬರುತ್ತೆ. ಆ 2 ನೋಟಿಫಿಕೇಷನ್ ಆಧಾರವಾಗಿಯೇ ಆಲ್ರೆಡಿ ಇವರು ಒಂದು ಇದು ಮಾಡಿದ್ದಾರೆ, ಒಂದು ಮೀಟಿಂಗಲ್ಲಿ ಇದು ಹೇಳಿರೋದು SBI ವತಿಯಿಂದ. ಓಕೆ, ಇವತ್ತಿನ ವಿಡಿಯೋದಲ್ಲಿ ಏನೇನು ಡಿಸ್ಕಸ್ ಮಾಡಿದ್ದೀವಿ ನಾವು, ಒಂದು ಎಕ್ಸಾಮ್ದು ಚೇಂಜ್ ಆಗಿರೋ ಪ್ಯಾಟರ್ನ್, ಎಕ್ಸಾಮ್ದು ಸರ್ಕಲ್ ಚೇಂಜ್ ಆಗಿರೋದು. ಫಸ್ಟ್ SBI ಎಕ್ಸಾಮ್ಸ್ ಆದ ನಂತರ IBPS ಎಕ್ಸಾಮ್ ಆದ ನಂತರ, IBPS ಎಕ್ಸಾಮ್ ಅಂದರೆ IBPS ಇದು ಕೂಡ IBPS ಕಡೆ ಕಂಡಕ್ಟ್ ಮಾಡುತ್ತೆ SBI ಇದು. ಅದಾದ ನಂತರ RRB ಎಕ್ಸಾಮ್ಸ್ಗಳು ಕೂಡ IBPS ಕಂಡಕ್ಟ್ ಮಾಡುತ್ತೆ. ಫಸ್ಟ್ ನೆಕ್ಸ್ಟ್ 2026ರಲ್ಲಿ ವೇಕೆನ್ಸಿ ಬರೋದು SBI PO ಮತ್ತು ಕ್ಲರ್ಕ್ದು ನೋಟಿಫಿಕೇಷನ್ ಬರುತ್ತೆ, ಎರಡು ಒಂದೇ ಸತಿ ಬರೋದು. ಆಮೇಲೆ IBPS PO ಮತ್ತು ಕ್ಲರ್ಕ್ದು ವೇಕೆನ್ಸಿ ಇದಾದ ನಂತರ ಬರುತ್ತೆ. ಇದು ನೆಕ್ಸ್ಟ್ ಇದು ಯಾವಾಗ ಬರ್ಬೋದು ಅಂತಂದ್ರೆ ಅಂದಾಜು ಫೆಬ್-ಮಾರ್ಚಲ್ಲಿ ಇದರದ್ದು ನೋಟಿಫಿಕೇಷನ್ ಬರ್ಬೋದು. ಇದು ಬರೋದು ಜುಲೈಯಲ್ಲೇ ಬರುತ್ತೆ, ಜೂನ್ ಜುಲೈಯಲ್ಲಿ ಬರ್ಬೋದು ಇದು.
ಇದಂತೂ ಈ ವರ್ಷ ಯಾವ ರೀತಿ ನಡೆದೈತಲ್ಲ RRB PO ಮತ್ತು RRB ಕ್ಲರ್ಕ್ ಎಕ್ಸಾಮ್, ಅದೇ ರೀತಿ ಮುಂದಿನ ವರ್ಷನೂ ಕೂಡ ನಡೆಯುತ್ತೆ. ಇದು ವಾಪಸ್ಸು ಸೆಪ್ಟೆಂಬರ್ ಅಕ್ಟೋಬರಲ್ಲಿ ನೋಟಿಫಿಕೇಷನ್ ಬರುತ್ತೆ. ಅಕ್ಟೋಬರಲ್ಲಿ ನೋಟಿಫಿಕೇಷನ್ ಬರುತ್ತೆ. ಇದು ಎಕ್ಸಾಮ್ ಮುಂದೆ ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ ಮಟ್ಟ ಇದ್ರದ್ದು ಎಕ್ಸಾಮ್ ಹೋಗ್ತದೆ. ಈ ವರ್ಷ ಯಾವ ರೀತಿ ಎಕ್ಸಾಮ್ ಡೇಟ್ಸ್ಗಳಾಗಿದ್ದವಲ್ಲ ಅದೇ ರೀತಿ ಮುಂದಿನ ವರ್ಷ ಕೂಡ ಇದು RRB ಎಕ್ಸಾಮ್ದು ಡೇಟ್ಸ್ಗಳಾಗಿರ್ತವೆ. ಓಕೆ, ಇದೊಂದು ಬಿಟ್ಟರೆ ಇದು ಒಂದಾಯಿತು. ಇನ್ನೊಂದು ಮೇನ್ ಪಾಯಿಂಟ್ ಏನು ಡಿಸ್ಕಸ್ ಮಾಡಿದ್ದೀವಿ ನಾವು, ಇನ್ಮೇಲೆ IBPS ಆನ್ಸರ್ ಕೀ ರಿಲೀಸ್ ಮಾಡುತ್ತೆ. ಇನ್ಮೇಲೆ ಅದು ಒಂದು ಸೆಕೆಂಡ್ ಪಾಯಿಂಟ್. ಈ ಪ್ಯಾಟರ್ನ್ ಆಧಾರದ ಮೇಲೆ SBI ಆಲ್ರೆಡಿ ಇದು ನೋಡ್ಬೋದು, ಈ ಡಾಟಾವನ್ನು ಕೊಟ್ಟಿರೋದು. 16,000 ಒಟ್ಟು ಪರ್ಸನ್ಸ್ಗಳನ್ನು ಹೈಯರ್ ಮಾಡ್ತೀನಿ ಅಂತೇಳಿ SBI ವತಿಯಿಂದ SBI ಚೇರ್ಮನ್ ಅವರು ಆಲ್ರೆಡಿ ಒಂದು ಮೀಟಿಂಗಲ್ಲೇ ಹೇಳಿರೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಓಕೆ, ಪ್ರಿಪೇರ್ ಮಾಡ್ತಾ ಇರಿ. ಯಾರ್ಯಾರ್ದು ಎಕ್ಸಾಮ್ ಕರೆಕ್ಟ್ ಆಗಿದೆ, RRB PO ಅಥವಾ RRB ಕ್ಲರ್ಕ್, ಈ ಸರ್ಕಲಲ್ಲಿ ಯಾವ ಎಕ್ಸಾಮ್ಸ್ಗಳು ಕ್ಲಿಯರ್ ಆಗಿದೆ ಅವರಿಗೆ ಒಳ್ಳೆಯದು. ಬಟ್ ಕ್ಲಿಯರ್ ಆಗದೆ ಜನ ಉಳಿದಿರ್ತಾರೆ, ಅಂಥವರಿಗೆ ಮುಂದಿನ ವರ್ಷದ ಪೂರ್ತಿ ಕ್ಯಾಲೆಂಡರ್ ಆಲ್ರೆಡಿ ಬಂದು ಕಣ್ಮುಂದೆ ಇರೋ ಥರ ಇದೆ. ಅದಕ್ಕೋಸ್ಕರ ವಾಪಸ್ ನಿಮ್ಮ ಫೌಂಡೇಶನನ್ನು ಕರೆಕ್ಟಾಗಿ ಸ್ಟಾರ್ಟ್ ಮಾಡಿಕೊಡ್ರಿ. ಪ್ರಿಪೇರ್ ಮಾಡ್ತಾ ಇರಿ. ಯಾವಾಗ ಎಕ್ಸಾಮ್ ಯಾವುದು ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳೋಕ್ಕಾಗಂಗಿಲ್ಲ. SBI ಇನ್ನು ಯಾವಾಗ ಬೇಕಾದರೂ ಬರ್ಬೋದು. ಫೆಬ್ರವರಿ, ಮಾರ್ಚಲ್ಲಿ ನೋಟಿಫಿಕೇಷನ್ ಆಯ್ತಂದರೆ ಎಕ್ಸಾಮ್ ಇದು ಏಪ್ರಿಲ್, ಮೇ ಎಲ್ಲ ಜೂನ್ ಅಷ್ಟರೊಳಗಡೆ ಎಕ್ಸಾಮ್ ಮುಗಿಯುತ್ತೆ SBIದು. ಅಷ್ಟರೊಳಗಡೆ ನಿಮ್ಗೆ ಸಿಗೋದೇ 4-5 ತಿಂಗಳ ಟೈಮು. ಅದರೊಳಗೆ ಪ್ರಿಪ್ರೇಷನ್ ಆಗಬೇಕು. ಎಲ್ಲ ನಿಮ್ಮದು ಕರೆಂಟ್ ಅಫೇರ್ ಕೂಡ ಇವಾಗಲೇ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ಕೊತ ಹೋಗ್ರಿ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು.